ನಮಸ್ಕಾರ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಈ ದಿನದ ಅಂತಾರಾಷ್ಟ್ರೀಯ ಕೆಲವು ಇಂಪಾರ್ಟೆಂಟ್ ಸುದ್ದಿಗಳನ್ನ ನಿಮಗೆ ಹೇಳಲಿದ್ದೇನೆ. ಸೊ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸೊ ಗೆಳೆಯರೆ, ಇವತ್ತಿನ ಇಂಪಾರ್ಟೆಂಟ್ ಹೈಲೈಟ್ಸ್ ಕುರಿತು ಹೇಳುವುದಾದ್ರೆ, ಮತ್ತೊಮ್ಮೆ ಈ ಶ್ರೀಲಂಕಾವು ಭಾರತವನ್ನ ವಂಚಿಸಲು ತಯಾರಿ ನಡೆಸುತ್ತಿದೆ. ಈಗ ಅಲ್ಲಿ ಶ್ರೀಲಂಕಾ ತನ್ನ ನಿಯಮವನ್ನ ಬದಲಾಯಿಸಲಿದೆ. ಅದರ ಅಡಿಯಲ್ಲಿ ಚೀನಾ ಸೇರಿದಂತೆ ವಿಶ್ವದ ಯಾವುದೇ ಸ್ಪೈ ಶಿಪ್ಸ್ ಅಂದ್ರೆ ಗುಪ್ತಚರ ಹಡಗು ತನ್ನ ಕರಾವಳಿ ಪ್ರದೇಶಕ್ಕೆ ಬಂದು ಸಂಶೋಧನೆ ಮಾಡುವುದಕ್ಕೆ ಸಾಧ್ಯವಾಗಲಿದೆ. ಹಾಗೂ ಭಾರತಕ್ಕೆ ಇದು ಒಂದು ಹೊಸ ಆತಂಕದ ವಿಷಯವಾಗಿದೆ. ಅದೇ ಸಮಯದಲ್ಲಿ ಇರಾನ್ನ ಹೊಸ ರಾಷ್ಟ್ರಪತಿ ಚಾಬರ್ ಪೋರ್ಟ್ಗಾಗಿ ಸುಮಾರು $250 ಮಿಲಿಯನ್ ಲೈನ್ ಆಫ್ ಕ್ರೆಡಿಟ್ ಅನ್ನ ನೀಡಲಿದ್ದಾರೆ. ಯಾಕಂದ್ರೆ ಇದರಿಂದ ಅದನ್ನ ಇನ್ನೂ ಹೆಚ್ಚು ಉತ್ತಮವಾಗಿ ಡೆವಲಪ್ ಮಾಡುವುದಕ್ಕಾಗಿ. ಹಾಗೇನೆ ಫ್ರಾನ್ಸ್ ಮತ್ತು ಭಾರತದ ದೈತ್ಯ ಅಡಾನಿ ಕಂಪನಿ ಜಂಟಿಯಾಗಿ ಭಾರತದೊಳಗೆ ಹೊಸ ರಾಕೆಟ್ಗಳನ್ನು ಉತ್ಪಾದಿಸಲಿದ್ದಾರೆ. ಪಾಕಿಸ್ತಾನ್ $1 ಬಿಲಿಯನ್ ಆಫ್ ಲೋನ್ ಚೀನಾದಿಂದ ರಿಸೀವ್ ಮಾಡಲು ಹೋಗ್ತಾ ಇದೆ. ಪ್ರಧಾನಿ ಮೋದಿ ರಷ್ಯಾ ತೆರಳಿದ್ದಕ್ಕೆ ಚೀನಾ ಭಾರತವನ್ನ ಹೊಗಳಿದೆ. ಬ್ರಿಟನ್ ಹೊಸ ಪ್ರಧಾನಿಗೆ ತಮ್ಮ ದೇಶಕ್ಕೆ ಭೇಟಿ ನೀಡುವಂತೆ ಪ್ರಧಾನಿ ಮೋದಿ ಆಹ್ವಾನ ನೀಡಿದ್ದಾರೆ. ಸೊ ಗೆಳೆಯರೆ, ಇರಾನ್, ಫ್ರಾನ್ಸ್, ಭಾರತ, ಪಾಕಿಸ್ತಾನ್, ಶ್ರೀಲಂಕಾ, ರಷ್ಯಾ, ಚೀನಾ, ಯುಕೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊಟ್ಟ ಮೊದಲಿಗೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ, ಲಾಸ್ಟ್ ಇಯರ್ ಒಂದು ಸುದ್ದಿ ಬಂದಿತ್ತು. ಅದು ಏನಂದ್ರೆ, ಚೀನಾದ ಬಹಳಷ್ಟು ಅಡ್ವಾನ್ಸ್ ಸ್ಪೈ ಶಿಪ್ ಶ್ರೀಲಂಕಾಕ್ಕೆ ತಲುಪುವುದಕ್ಕೆ ಶುರುವಾಗಿದೆ ಅಂತ. ಶ್ರೀಲಂಕಾದ ಕೋಸ್ಟಲ್ ಏರಿಯಾದಲ್ಲಿ ತಲುಪಿದಾಕ್ಷಣ ಅದು ಭಾರತದ ಸೌತ್ ಇಂಡಿಯಾದ ಮೇಲೆ ಕಣ್ಣಿಡಲಿದೆ. ಯಾಕಂದ್ರೆ ಭಾರತದ ಸೌತ್ ಇಂಡಿಯಾದಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ PSUನ ಹೆಡ್ ಆಫೀಸ್, DRDO ಹಾಗೂ ಬಹಳಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಅಲ್ಲಿ ಚೀನಾವು ತನ್ನ ಪ್ಯಾನಿಕ್ ಅನ್ನ ಇಡುವುದಕ್ಕಾಗಿ ಬಯಸ್ತಾ ಇದೆ. ಆದರೆ ಭಾರತದ ಸೆಕ್ಯೂರಿಟಿಯನ್ನ ಗಮನದಲ್ಲಿಟ್ಟುಕೊಂಡು ಶ್ರೀಲಂಕಾವು ತನ್ನ ಕೆಲವು ನಿಯಮಗಳನ್ನ ಬದಲಾಯಿಸುತ್ತದೆ. ಹಾಗೂ ಆಗ ಆ ಹೊಸ ನಿಯಮಗಳು ಏನಾಗಿದೆ ಅಂದ್ರೆ, ಶ್ರೀಲಂಕಾದ ಕೋಸ್ಟಲ್ ಏರಿಯಾದ ಒಳಗಡೆ ಈ ರಿಸರ್ಚ್ನ ಕೆಲಸ ಮಾಡುವುದನ್ನ ತಡೆಯಲಾಗ್ತದೆ. ಹಾಗೂ ಬೇರೆ ಯಾವುದೇ ದೇಶದ ಸ್ಪೈ ಶಿಪ್ಸ್ ಇಲ್ಲಿಗೆ ಬಂದು ಕೆಲಸವನ್ನ ಮಾಡಲು ಆಗುವುದಿಲ್ಲ. ಹಾಗೂ ಶ್ರೀಲಂಕಾದ ಈ ನಿರ್ಧಾರವು ಪ್ರಪಂಚದಾದ್ಯಂತ ಸುದ್ದಿಯೂ ಮಾಡ್ತಾ ಇತ್ತು. ಆದ್ರೆ ಈಗ ಶ್ರೀಲಂಕಾ ತನ್ನ ಈ ನಿಯಮಗಳನ್ನ ಬದಲಾಯಿಸುವುದಕ್ಕೆ ಹೋಗ್ತಾ ಇದೆ. ನಾವು ಇದರ ಡೀಟೇಲ್ಸ್ ಬಗ್ಗೆ ಹೇಳೋದಾದ್ರೆ, ಇತ್ತೀಚೆಗೆ ಶ್ರೀಲಂಕಾದ ವಿದೇಶಾಂಗ ಸಚಿವರಾದ ಅಲ್ ಸಬ್ರಿ ಟೋಕಿಯೋ ಪ್ರವಾಸಕ್ಕೆ ಹೋಗಿದ್ದರು. ಹಾಗೂ ಅಲ್ಲಿ ಅವರು ನಾವು ವಿವಿಧ ದೇಶಗಳಿಗಾಗಿ ನಿಯಮವನ್ನ ಮಾಡುವುದಕ್ಕೆ ಆಗುವುದಿಲ್ಲ ಎಂದು ಜಪಾನಿನ ಸರ್ಕಾರಿ ಮಾಧ್ಯಮಗಳ ಮುಂದೆ ಬಹಿರಂಗಪಡಿಸಿದರು. ಹಾಗೂ ಈಗ ಯಾವ ರೀತಿಯ ಈ ನಿಯಮವಾಗಿದೆ ಅಂದ್ರೆ, ಇದರಿಂದ ಭಾರತ ಯಾವುದೇ ರಿಸರ್ಚ್ ವೆಸಲ್ಸ್ ಕರಾವಳಿಯ ಪ್ರದೇಶಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹಾಗೂ ಈಗ ನಾವು ಈ ನಿಯಮವನ್ನ ಸಂಪೂರ್ಣವಾಗಿ ರದ್ದುಗೊಳಿಸಲಿದ್ದೇವೆ ಅಂತ ಹೇಳಿದೆ. ರಿಪೋರ್ಟ್ನ ಅನುಸಾರ ನೆಕ್ಸ್ಟ್ ಇಯರ್ ಅಂದ್ರೆ 2026ರಲ್ಲಿ ಶ್ರೀಲಂಕಾವು ತನ್ನ ಈ ಬ್ಯಾನ್ ಅನ್ನು ಪೂರ್ಣ ರೀತಿಯಲ್ಲಿ ತೆಗೆದು ಹಾಕಲಿದೆ. ಹಾಗೂ ಇದರಿಂದ ಇಲ್ಲಿ ಕೇವಲ ಚೀನಾ ಅಷ್ಟೇ ಅಲ್ಲದೆ ಜಗತ್ತಿನ ಎಲ್ಲಾ ಬೇರೆ ಬೇರೆ ದೇಶಗಳ ರಿಸರ್ಚ್ ವೆಸಲ್ಸ್ ಬಹಳ ಈಸಿಯಾಗಿ ತಲುಪಬಹುದು. ಹಾಗೂ ಇದು ಭಾರತಕ್ಕಾಗಿ ಬಹಳ ದೊಡ್ಡ ಚಿಂತೆಯ ವಿಷಯ ಅನ್ನೋದನ್ನ ಹೇಳಲಾಗುತ್ತಿದೆ. ಶ್ರೀಲಂಕಾದ ವಿದೇಶಾಂಗ ಸಚಿವರ ಈ ಹೇಳಿಕೆ ಮುಂದೆ ಬಂದಾಕ್ಷಣ ಈಗ ಶ್ರೀಲಂಕಾ ಚೀನಾದೊಂದಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊರಟಿದೆ ಎಂದು ಜಗತ್ತಿಗೆ ಅರ್ಥವಾಗಿದೆ. ಆದರೆ ವಿದೇಶಾಂಗ ಸಚಿವರನ್ನು ಪ್ರಶ್ನಿಸಿದಾಗ ಶ್ರೀಲಂಕಾ ತನ್ನ ರಿಸರ್ಚ್ ಫೀಲ್ಡ್ ಅನ್ನ ಇನ್ನೂ ಹೆಚ್ಚು ವಿಸ್ತರಿಸಲು ಬಯಸುತ್ತಿದೆ. ಅದಕ್ಕಾಗಿ ನಾವು ವಿವಿಧ ದೇಶಗಳ ರಿಸರ್ಚ್ ವೆಸಲ್ಸ್ ಅನ್ನ ಇಲ್ಲಿಗೆ ತರುತ್ತಿದ್ದೇವೆ ಅಂತ ಹೇಳಿದರು. ಆದರೆ ಚೀನಾದ ಉದ್ದೇಶ ಏನು ಅನ್ನೋದು ನಮ್ಗೆಲ್ರಿಗೂ ಸ್ಪಷ್ಟವಾಗಿ ಗೊತ್ತೇ ಇದೆ. ಈ ಶ್ರೀಲಂಕಾ ಚೀನಾದ ಪರವಾಗಿ ಯಾಕೆ ಮಾತಾಡ್ತಾ ಇದೆ ಅನ್ನೋದರ ಹಿಂದಿನ ಮುಖ್ಯ ಕಾರಣ ಏನಾಗಿದೆ ಅಂದ್ರೆ, ಇತ್ತೀಚಿನ ವರದಿಗಳ ಪ್ರಕಾರ ಚೀನಾ ಮಾರ್ಚೆಂಟ್ ಗ್ರೂಪ್ ಅವರ ಕೊಲಂಬೋ ಬಂದರಿಗೆ ಸುಮಾರು $400 ಮಿಲಿಯನ್ ಹೂಡಿಕೆ ಮಾಡಿದ್ದಾರೆ. ಇದರಿಂದಾಗಿ ಅಲ್ಲಿ ಬಹಳ ದೊಡ್ಡ ಲಾಜಿಸ್ಟಿಕ್ ಕಾಂಪ್ಲೆಕ್ಸ್ ತಯಾರಿಸಲಾಗುವುದು. ಹಾಗೂ ನಿಮ್ಗೆ ಹೇಳೋದಾದ್ರೆ 2022ರ ಕ್ರೈಸಿಸ್ ನಂತರ ಶ್ರೀಲಂಕಾಗೆ ಇದು ಮೊದಲ ದೊಡ್ಡ ವಿದೇಶಿ ಇನ್ವೆಸ್ಟ್ಮೆಂಟ್ ಆಗಿದೆ. ಹಾಗೂ ಈ ಅಂಶದಿಂದಲೇ ಸಂತೋಷಗೊಂಡು ಶ್ರೀಲಂಕಾ ತಮ್ಮ ನಿಯಮಗಳನ್ನ ಮತ್ತು ನಿಬಂಧನೆಗಳನ್ನ ಬದಲಾಯಿಸಲಿದ್ದಾರೆ. ಆದ್ರೆ ನೀವು ಕಮೆಂಟ್ ಅಲ್ಲಿ ಹೇಳಬಹುದು, ಶ್ರೀಲಂಕಾ ತನ್ನ ನಿಯಮವನ್ನು ಬದಲಾಯಿಸಲು ಸಾಧ್ಯವಾಗದಂತೆ ಭಾರತ ಸರ್ಕಾರವು ಶ್ರೀಲಂಕಾದ ಮೇಲೆ ಒತ್ತಡ ಹೇರಬೇಕು ಅಂತ. ಹಾಗೇನೆ ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ ಕುರಿತು ಹೇಳೋದಾದ್ರೆ, ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಸೆಪ್ಟೆಂಬರ್ 2024ರಲ್ಲಿ ಪಾಕಿಸ್ತಾನಕ್ಕೆ ಭೇಟಿ ನೀಡಲಿದ್ದಾರೆ. ಹಾಗೂ ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಸುಮಾರು $600 ಕೋಟಿ ಸಾಲವನ್ನ ನೀಡಲಾಗುವುದು. ಆಗ ನೋಡೋದಾದ್ರೆ ಪಾಕಿಸ್ತಾನವು IMF ನಿಂದ ಅವರ ಕೊನೆಯ ಸಾಲವಾಗಿದೆ ಅನ್ನೋದನ್ನ ಅನೌನ್ಸ್ಮೆಂಟ್ ಮಾಡಿದ್ದು, ಇದರ ನಂತರ ಯಾವುದೇ ಸಾಲವನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದೆ. ಆದರೆ ಪಾಕಿಸ್ತಾನ ಎದುರಿಸುತ್ತಿರುವ ಆರ್ಥಿಕ ಬಿಕ್ಕಟ್ಟಿನೊಂದಿಗೆ ಅವರು ಸಾಲಗಳ ಮೇಲೇನೆ ಅವಲಂಬಿತರಾಗಬೇಕಾಗುತ್ತದೆ. ಮತ್ತು ಈಗ ಚೀನಾ ಸುಮಾರು $600 ಕೋಟಿ ಸಾಲವನ್ನ ನೀಡುವ ಮೂಲಕ ಅವರಿಗೆ ಸಾಕಷ್ಟು ಸಹಾಯ ಮಾಡಲು ಹೊರಟಿದೆ. ಆದರೆ ಅದರಲ್ಲಿ ಹೆಚ್ಚಿನ ಭಾಗವನ್ನು ಪಾಕಿಸ್ತಾನವು ಭಾರತದ ಚಿಂತೆ ಹೆಚ್ಚಿಸುವುದರಲ್ಲಿ ಬಳಸಲಿದೆ.
ಹಾಗೂ ಈ ವಿಷಯವನ್ನು ನೀವು ಅರ್ಥ ಮಾಡಿಕೊಂಡಿದ್ರೆ ಕಮೆಂಟಲ್ಲಿ ಬರೆದು ನಮಗೆ ತಿಳಿಸಿ. ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ ಕುರಿತು ಹೇಳೋದಾದರೆ ಇದು ಫ್ರಾನ್ಸ್ ಮತ್ತು ಭಾರತಕ್ಕೆ ಸಂಬಂಧಿಸಿದೆ. ಅಲ್ಲಿ ಫ್ರೆಂಚ್ ಕಂಪನಿ ಥೆಲ್ಸ್ ಮತ್ತು ಭಾರತೀಯ ಕಂಪನಿ ಅಡಾನಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಹೊಸ ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅದರ ನಂತರ ಥೆಲ್ಸ್ ಭಾರತದ ಒಳಗೆ 70 mm ರಾಕೆಟ್ ಸಿಸ್ಟಮ್ ಅನ್ನು ಪ್ರೊಡ್ಯೂಸ್ ಮಾಡುವುದಕ್ಕಾಗಿ ಕೆಲಸ ಮಾಡುವುದಕ್ಕೆ ಹೋಗುತ್ತಿದ್ದು, ಈಗ ಒಂದು ಹೊಸ ಫ್ಯಾಕ್ಟರಿಯನ್ನ ಸ್ಥಾಪಿಸಲಾಗುವುದು. ಹಾಗೂ ಈ ಹೊಸ ರಾಕೆಟ್ ಸಿಸ್ಟಮ್ನ ಪ್ರೊಡಕ್ಷನ್ ಭಾರತದೊಳಗೆ ಪ್ರಾರಂಭವಾಗಲಿದ್ದು, 2 ಪ್ರಮುಖ ರಾಕೆಟ್ ಸಿಸ್ಟಮ್ನ ಪ್ರೊಡಕ್ಷನ್ ಅನ್ನ ಭಾರತದೊಳಗೇನೆ ಮಾಡಲಾಗುವುದು. ಹಾಗೂ ಅದರಲ್ಲಿ ಮೊದಲನೆಯದು FZ-275 ಆಗಿದೆ. ಇದೊಂದು ಲೇಸರ್ ಗೈಡೆಡ್ ರಾಕೆಟ್ ಆಗಿದೆ. ಎರಡನೆಯದು FZ-90, ಇದು ಆನ್ ಗೈಡೆಡ್ ಫೋಲ್ಡಿಂಗ್ ಫಿನ್ ಏರ್ಕ್ರಾಫ್ಟ್ ರಾಕೆಟ್ ಆಗಿದೆ. ಈ 2 ರಾಕೆಟ್ ಸಿಸ್ಟಮ್ ಅತ್ಯಂತ ಅಡ್ವಾನ್ಸ್ಡ್ ಕ್ವಾಲಿಟಿಯ ರಾಕೆಟ್ ಸಿಸ್ಟಮ್ ಆಗಿದೆ. ಹಾಗೂ ಇದನ್ನು ಭಾರತದೊಳಗೆ ಉತ್ಪಾದಿಸಲಾಗುತ್ತದೆ. ಅಂದರೆ ಭಾರತೀಯ ಸೇನೆಯಲ್ಲಿ ಇದನ್ನು ಸುಲಭವಾಗಿ ಸೇರಿಸಬಹುದು. ಮೊದಲು ಭಾರತವು ಅವುಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುವುದಕ್ಕೆ ಸಿದ್ಧತೆ ನಡೆಸಿತ್ತು. ಆದರೆ ಕೆಲವು ದಿನಗಳ ಮಾತುಕತೆಯ ನಂತರ ಈಗ ಅವುಗಳ ಉತ್ಪಾದನೆಯನ್ನ ಭಾರತದೊಳಗೆ ಮಾಡಲಾಗುವುದು ಅನ್ನೋದನ್ನ ಅಂತಿಮಗೊಳಿಸಲಾಯಿತು. ಆದರೆ ಫ್ರೆಂಚ್ ಕಂಪನಿಯು ನಾವು ಮೇಕ್ ಇನ್ ಇಂಡಿಯಾದೊಂದಿಗೆ ಮುಂದುವರಿಯಲು ಬಯಸುತ್ತೇವೆ ಹಾಗೂ ಭಾರತದ ಡಿಫೆನ್ಸ್ ಎಕ್ಸ್ಪೋರ್ಟ್ ಅಲ್ಲಿ ದೊಡ್ಡ ಕೊಡುಗೆ ನೀಡಬೇಕೆಂದು ಹೇಳುತ್ತಿದೆ. ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ ಕುರಿತು ಮಾತಾಡುವುದಾದರೆ ಇರಾನ್ನ ರಾಯಭಾರಿಯವರು ಶಹೀದ್ ಬೆಹಿಸ್ತೆ ಟರ್ಮಿನಲ್ ನಲ್ಲಿ ಲೈನ್ ಆಫ್ ಕ್ರೆಡಿಟ್ ಅನ್ನು ನೀಡುವುದಾಗಿ ಘೋಷಿಸಿದ್ದಾರೆ. ಹಾಗೂ ಇದು ಸುಮಾರು $250 ಮಿಲಿಯನ್ ಆಗಲಿದೆ. ಇದರ ಉದ್ದೇಶವು ಚಾಬರ್ ಪೋರ್ಟ್ ಅನ್ನು ಯಾವ ರೀತಿಯಲ್ಲಿ ಇನ್ನೂ ಹೆಚ್ಚು ಉತ್ತಮವಾಗಿ ಡೆವಲಪ್ ಮಾಡುವುದು ಹಾಗೂ ಇದರೊಂದಿಗೆ ಆಗ್ನೇಯದಲ್ಲಿ ಭಾರತ ಮತ್ತು ಇರಾನ್ ನಡುವಿನ ಕನೆಕ್ಟಿವಿಟಿಯನ್ನ ಇನ್ನಷ್ಟು ಅಡ್ವಾನ್ಸ್ ಮಾಡುವುದು. ಯಾಕಂದ್ರೆ ಇದರಿಂದ ಇರಾನು ದೊಡ್ಡ ತೆರಿಗೆ ಸಂಗ್ರಹವನ್ನ ಪಡೆಯಬಹುದು ಮತ್ತು ಅದರ ಆರ್ಥಿಕತೆಯನ್ನು ಕೂಡ ಇನ್ನಷ್ಟು ವಿಸ್ತರಿಸಬಹುದು. ರೀಸೆಂಟ್ಲಿ ಭಾರತವು ಮುಂದಿನ 10 ವರ್ಷಗಳ ಕಾಲ ಚಾಬರ್ ಪೋರ್ಟ್ ಅನ್ನು ಪಡೆದುಕೊಂಡಿರೋ ಬಗ್ಗೆ ನಿಮಗೆ ಗೊತ್ತೇ ಇರಬಹುದು. ಆದರೆ ಅದನ್ನು ಅಭಿವೃದ್ಧಿಪಡಿಸಲು ನಮಗೆ ಸ್ವಲ್ಪ ಫಂಡಿಂಗ್ ಅಗತ್ಯ ಬೀಳಬಹುದು. ಅಂದರೆ ಭಾರತವು ಇಲ್ಲಿ ಹಣವನ್ನು ಖರ್ಚು ಮಾಡಲಿದೆ. ಆದರೆ ಈ 2 ದೇಶಗಳು ಒಟ್ಟಾಗಿ ಹೂಡಿಕೆ ಮಾಡಿದರೆ ಆಗ ಈ ಕೆಲಸ ಮತ್ತಷ್ಟು ವೇಗದಿಂದ ಆಗಬಹುದು. ಹಾಗೆಯೇ ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳುವುದಾದರೆ ಶನಿವಾರದಂದು ಬ್ರಿಟನ್ನ ಹೊಸ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರನ್ನು ಪ್ರಧಾನಿ ಮೋದಿಯವರು ಅಭಿನಂದಿಸಿದ್ದಾರೆ. ಇದಲ್ಲದೆ ಇಬ್ಬರು ನಾಯಕರು ಪರಸ್ಪರ ಮಾತುಕತೆ ನಡೆಸಿದ್ದು ಶೀಘ್ರದಲ್ಲೇ ಭೇಟಿಯಾಗಲಿದ್ದಾರೆ ಎಂದು ಹೇಳಲಾಗಿದೆ. ಆಕ್ಚುಲಿ ಪ್ರಧಾನಮಂತ್ರಿ ಮೋದಿಜಿಯವರು ಬ್ರಿಟನ್ ಹೊಸ ಪ್ರಧಾನಿಗೆ ಆದಷ್ಟು ಬೇಗ ಭಾರತಕ್ಕೆ ಬನ್ನಿ ಅನ್ನೋ ಆಮಂತ್ರಣವನ್ನ ನೀಡಿದ್ದಾರೆ. ಭಾರತ ಹಾಗೂ ಬ್ರಿಟನ್ ನಡುವೆ ಇರುವ ಎಲ್ಲ ಐತಿಹಾಸಿಕ ಸಂಬಂಧಗಳನ್ನ ಮತ್ತಷ್ಟು ಅವುಗಳನ್ನು ಹೆಚ್ಚು ಬಲಪಡಿಸಬೇಕು ಹಾಗೂ ಯಾವ ರೀತಿಯಲ್ಲಿ ವ್ಯಾಪಾರದ ರಣನೀತಿ ಪಾಲುದಾರಿಕೆ ಇನ್ನಷ್ಟು ಹೆಚ್ಚು ಬಲಪಡಿಸುವುದರಲ್ಲಿ ಈ ಇಬ್ಬರು ನಾಯಕರು ಒಟ್ಟಾಗಿ ಮಾತಾಡಲಿದ್ದಾರೆ. ಹಾಗೇನೆ ಏನ್ ಹೇಳಲಾಗ್ತಿದೆ ಅಂದ್ರೆ ಬ್ರಿಟನ್ನ ಈ ಹೊಸ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿಯವರ ಒಳ್ಳೆಯ ಸ್ನೇಹಿತರಾಗಿದ್ದಾರೆ ಅಂತ. ಹಾಗೇನೆ ಅವರ ಹೊಸ ವಿದೇಶ ಮಂತ್ರಿ ಅಥವಾ ಅವರ ವಿದೇಶ ಸಚಿವರು ನಮ್ಮ ಭಾರತದ ವಿದೇಶ ಮಂತ್ರಿ ಎಸ್ ಜಯಶಂಕರ್ ಅವರ ಬಹಳ ಉತ್ತಮ ಗೆಳೆಯರಂತ ಹೇಳಲಾಗುತ್ತಿದೆ. ಹಾಗೇನೆ ಮುಂದಿನ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳುವುದಾದರೆ ರಷ್ಯಾದ ಬೆದರಿಕೆಗಳನ್ನು ಎದುರಿಸಲು ಇಟಲಿಯು ಈಗ ಹಲವಾರು ಯುರೋಫೈಟರ್ ಯುದ್ಧ ವಿಮಾನಗಳ ಆರ್ಡರ್ ಅನ್ನ ಕೊಟ್ಟಿದೆ. ನಿಮಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಬಹುದು. ಇತ್ತೀಚೆಗೆ ನ್ಯಾಟೋ ಮುಖ್ಯಸ್ಥರು ಎಲ್ಲ ಯುರೋಪಿಯನ್ ರಾಷ್ಟ್ರಗಳು ಹೊಸ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸಲು ಪ್ರಾರಂಭಿಸಬೇಕು ಮತ್ತು ಅಗತ್ಯವಿರುವವರು ಅಮೆರಿಕದ ಸಹಾಯವನ್ನು ಪಡೆಯಬಹುದು ಅಂತ ದೊಡ್ಡ ಎಚ್ಚರಿಕೆ ನೀಡಿದ್ದಾರೆ. ಇದರ ಮಧ್ಯೆ ಇಟಲಿಯು ತನ್ನ ಮಿಲಿಟರಿ ಪಡೆಗಳನ್ನು ಮತ್ತಷ್ಟು ಹೆಚ್ಚು ಬಲಪಡಿಸಲು ಹೊರಟಿದೆ ಹಾಗೂ ಹೊಸ ಯುದ್ಧ ವಿಮಾನಗಳ ಆರ್ಡರ್ ಅನ್ನು ಸಹ ಕೊಡಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಯುರೋಫೈಟರ್ ಯುದ್ಧ ವಿಮಾನಗಳನ್ನು ಸೇರಿಸಲಾಗುವುದು. ರಷ್ಯಾದಿಂದ ಬರುವ ಯಾವುದೇ ಬೆದರಿಕೆಯನ್ನು ನಿಭಾಯಿಸಲು ಸಾಧ್ಯವಾದಷ್ಟು ಬೇಗ ಈ ಯುದ್ಧ ವಿಮಾನಗಳನ್ನು ನಮ್ಮ ಸೈನ್ಯದೊಂದಿಗೆ ಸೇರಿಸಲು ನಾವು ಬಯಸ್ತಾ ಇದ್ದೇವೆ ಅಂತ ಇಟಲಿ ಹೇಳ್ತಾ ಇದೆ. ಶೀಘ್ರದಲ್ಲಿ ಇಟಲಿಯು ಇದರ ದೊಡ್ಡ ಆರ್ಡರ್ ಅನ್ನ ಕೊಡಲಿದೆ. ಇದರಲ್ಲಿ ಫೈಟರ್ ಜೆಟ್ಗಳು ಮಾತ್ರವಲ್ಲದೆ ವಿವಿಧ ಮಿಲಿಟರಿ ಟ್ಯಾಂಕ್, ಫೈಟಿಂಗ್ ವೆಹಿಕಲ್ಸ್, ವಿವಿಧ ಕ್ಷಿಪಣಿಗಳು ಮತ್ತು ಮದ್ದುಗುಂಡುಗಳು ಒಳಗೊಂಡಿರುತ್ತವೆ. ಹಾಗೆಯೇ ಮುಂದಿನ ಹಾಗೂ ಇಂಪಾರ್ಟೆಂಟ್ ಅಪ್ಡೇಟ್ ಬಗ್ಗೆ ಹೇಳುವುದಾದರೆ ಈಗಾಗಲೇ PM ಮೋದಿಯವರು ರಷ್ಯಾ ಪ್ರವಾಸದಲ್ಲಿ ತೊಡಗಿದ್ದು ಈ ವಿಷಯದಿಂದ ಚೀನಾವು ಬಹಳಷ್ಟು ಖುಷಿಯಾಗಿದೆ ಹಾಗೂ ಭಾರತದ ವಿದೇಶದ ನೀತಿಯ ಬಗ್ಗೆ ಬಹಳಷ್ಟು ಪ್ರಶಂಸೆ ಮಾಡುತ್ತಿದೆ. ಇದರ ಡೀಟೇಲ್ಸ್ ಬಗ್ಗೆ ಮಾತಾಡುವುದಾದರೆ ಪ್ರಧಾನಮಂತ್ರಿ ಮೋದಿಯವರು 8 ಹಾಗೂ 9 ಜುಲೈ ಎಂದು ರಷ್ಯಾದ ರಾಜಧಾನಿ ಮಾಸ್ಕೋಗೆ ಭೇಟಿ ನೀಡಲಿದ್ದಾರೆ. ರಷ್ಯಾ ಉಕ್ರೇನ್ ದಾಳಿಯ ನಂತರ ಇದು ಪ್ರಧಾನಿ ಮೋದಿಜಿಯವರ ಅತ್ಯಂತ ಮಹತ್ವದ ಭೇಟಿ ಎಂದು ಪರಿಗಣಿಸಲಾಗಿದೆ. ಪಾಶ್ಚಿಮಾತ್ಯ ದೇಶಗಳು ಕಾಲಕಾಲಕ್ಕೆ ಭಾರತಕ್ಕೆ ಬೆದರಿಕೆ ಹಾಕುತ್ತಿವೆ. ಯಾಕಂದ್ರೆ ಭಾರತವು ರಷ್ಯಾದೊಂದಿಗೆ ಸಂಬಂಧವನ್ನು ಬಲಪಡಿಸಿದರೆ ನಿರ್ಬಂಧಗಳನ್ನು ವಿಧಿಸಲಾಗುವುದು ಅನ್ನೋ ಹಲವಾರು ರೀತಿಯ ಬೆದರಿಕೆಗಳನ್ನು ಭಾರತದ ಮೇಲೆ ಹಾಕುತ್ತಿತ್ತು ಹಾಗೂ ಜಪಾನ್ ಜೊತೆಗೆ ಅನೇಕ ನಿರ್ಬಂಧಗಳನ್ನು ಕೂಡ ವಿಧಿಸಲಾಗಿದೆ. ಆದ್ರೂ ಕೂಡ ಭಾರತ ರಷ್ಯಾದೊಂದಿಗೆ ತನ್ನ ಸಂಬಂಧವನ್ನ ಬಲಪಡಿಸುವಲ್ಲಿ ನಿರಂತರವಾಗಿತ್ತು. ಆದರೆ ಇದೇ ವೇಳೆ ಚೀನಾದ ಸುಚೌ ಯೂನಿವರ್ಸಿಟಿಯ ಪ್ರೊಫೆಸರ್ ವಿಕ್ಟರ್ ಗಾಮ ಅವರು ಪ್ರಧಾನಿ ಮೋದಿಯ ಈ ಭೇಟಿಯನ್ನ ಶ್ಲಾಘಿಸಿದ್ದಾರೆ.
ಹಾಗೂ ಅವರು ಒಂದ್ ಕಡೆ ಪಾಶ್ಚಿಮಾತ್ಯ ದೇಶಗಳು ಭಾರತವನ್ನ ಬೆದರಿಸುತ್ತಿದ್ದರೂ ಕೂಡ ಭಾರತವು ರಷ್ಯಾದೊಂದಿಗೆ ಬೈಲ್ಯಾಟ್ರಲ್ ಟ್ರೇಡ್ ಅನ್ನ ಮಾಡುವುದಷ್ಟೇ ಅಲ್ಲದೆ 50ರಿಂದ 60 ಶತಕೋಟಿ US$ ಟ್ರೇಡ್ ಮಾಡುತ್ತಿದೆ. ಈ ಕಾರಣದಿಂದಾಗಿ ಭಾರತವು ಅನುಸರಿಸುತ್ತಿರುವ ವಿದೇಶಾಂಗ ನೀತಿಯು ನಿಜವಾಗಿಯೂ ತುಂಬಾ ಸ್ಮಾರ್ಟ್ ಆಗಿದೆ ಅಂತ ಅವರು ಹೇಳ್ತಾರೆ. ಹಾಗೂ ಈಗ ಸ್ವತಃ ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಭೇಟಿ ನೀಡಿರೋದು ಇದು ಯಾವುದೇ ಸ್ಮಾರ್ಟ್ ಹೆಜ್ಜೆಗಿಂತ ಕಡಿಮೆ ಇಲ್ಲ ಎಂದು ಪರಿಗಣಿಸಲಾಗಿದೆ. ಹಾಗೂ ಚೀನಾದ ಹಲವು ರಿಪೋರ್ಟ್ಸ್ ಅಲ್ಲಿಯೂ ಕೂಡ ಈ ವಿಷಯದ ಬಗ್ಗೆ ಮತ್ತು ಭಾರತದ ವಿದೇಶಾಂಗದ ನೀತಿಯನ್ನು ಬಹಳ ಶ್ಲಾಘಿಸಲಾಗಿದೆ. ಸದ್ಯಕ್ಕೆ ಈ ಎಲ್ಲ ಅಂತಾರಾಷ್ಟ್ರೀಯ ಸುದ್ದಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ಬರೆದು ಖಂಡಿತ ನಮಗೆ ತಿಳಿಸಿ. ಹಾಗೂ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.